ಹುಷಾರಿಲ್ಲ ಅಂತಂದಾಗ ಆಯುರ್ವೇದಕ್ಕೆ ಹೋಗೋದೋ ಅಲೋಪತಿಗೆ ಹೋಗೋದೋ? ಆಯುರ್ವೇದದಲ್ಲಿ ಎಮರ್ಜೆನ್ಸಿಗೆ ಚಿಕಿತ್ಸೆ ಕೊಡ್ತಾರಾ? ಆಯುರ್ವೇದ ಸಿಕ್ಕಾಪಟ್ಟೆ ಸ್ಲೋ ಅಲ್ವಾ? ಕರೋನಾ ಬಂದಾಗ ಆಯುರ್ವೇದ ಅಂತ ಹೇಳಿದ್ರಪ್ಪ, ಈಗ ನನಗಂತೂ ನಂಬಿಕೆ ಇಲ್ಲ. ಕ್ಯಾನ್ಸರ್ ಬಂದರೆ ಏನು ಮಾಡಬೇಕು? ಎಷ್ಟೊಂದು ಪ್ರಶ್ನೆಗಳು. ಆಯುರ್ವೇದದ ಕುರಿತಂತೆ ಅನುಮಾನಗಳ ಹುತ್ತ ಬೆಳೆದು ಕೂತ್ಬಿಟ್ಟಿದೆ. ಕೆಲವೊಂದು ಸಲ ಆಲೋಪತಿ ಡಾಕ್ಟರ್ಗಳೇ ಹೇಳ್ತಾರೆ ಆಯುರ್ವೇದಕ್ಕೆ ಹೋಗಬೇಡಿ, ಹೋದರೆ ನಾವು ಗ್ಯಾರಂಟಿ ಕೊಡೋದಿಲ್ಲ ಅಂತ. ಬಟ್ ನಾನು ನಿಮಗೆ ಒಬ್ಬ ಅಪರೂಪದ ಆಲೋಪತಿಕ್ ಡಾಕ್ಟರ್ನ ಪರಿಚಯಿಸ್ತೀನಿ. ಅವರು MBBS ಮುಗಿಸಿದ್ರು, MS ಮಾಡಿದರು, ಇನ್ನು 31 ವರ್ಷ. ಅದಾಗಲೇ ಆಯುರ್ವೇದವನ್ನು ಬಳಸಿಕೊಂಡು ಎಮರ್ಜೆನ್ಸಿ ಟ್ರೀಟ್ಮೆಂಟಲ್ಲಿ ವಿಶೇಷವಾಗಿರುವಂಥ ವಿಕ್ರಮವನ್ನು ಸಾಧಿಸಿದ್ದಾರೆ. ಹಾಗಂತ ಆಲೋಪತಿ ಡಾಕ್ಟರ್ಗಳ ಜೊತೆ ಗಲಾಟೆ ಮಾಡಿಕೊಂಡಲ್ಲ, ಆಲೋಪತಿ ಮತ್ತು ಆಯುರ್ವೇದವನ್ನು ಇಂಟಿಗ್ರೇಟ್ ಮಾಡುವಂಥ, ಒಂದು ಸ್ಟೆಪ್ ಮುಂದೆ ಹೋಗಿ ಕೋಆಪರೇಟಿವ್ ಮೆಡಿಸಿನ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನುವಂಥ ಕಲ್ಪನೆಯನ್ನು ಹೊತ್ತಿರುವಂಥ ಒಬ್ಬ ಯಂಗ್ ಡಾಕ್ಟರ್. ಅವರನ್ನು ಇವತ್ತು ಆಯುಷ್ ಮಿನಿಸ್ಟ್ರಿ ಕರೆಸುತ್ತೆ, ಅವರನ್ನು ದೇಶದಾದ್ಯಂತ ಪ್ರವಾಸ ಮಾಡಿಸುತ್ತೆ, ಅವರನ್ನು ಅನೇಕ ಕರ್ನಾಟಕದ ಆಲೋಪತಿಕ್ ಇನ್ಸ್ಟಿಟ್ಯೂಷನ್ಗಳು ಕರೆಸಿ ಟಾಕ್ ಕೊಡಿ ಇದರ ಮೇಲೆ ಅಂತ ಹೇಳುತ್ತೆ. ಅಂದರೆ ಆಯುರ್ವೇದವನ್ನು ಇವತ್ತಿನ ದಿನಗಳಲ್ಲಿ ನಿಜಕ್ಕೂ ಎಮರ್ಜೆನ್ಸಿ ಕೇರ್ಗಳಲ್ಲೂ ಕೂಡ ರಿಲೆವೆಂಟ್ ಅನ್ನುವಂಥ ಒಂದು ಕಲ್ಪನೆಯನ್ನು ತಂದುಕೊಟ್ಟಂಥ ಒಬ್ಬ ವಿಶೇಷವಾದ ಡಾಕ್ಟರ್ ಅಶ್ವಥ್ ರಾವ್ ನಾನು ನಿಮ್ಗೆ ಪರಿಚಯಿಸ್ತೀನಿ ನನ್ನ ಪಾಡ್ಕಾಸ್ಟ್ನಲ್ಲಿ. ಮಿಸ್ ಮಾಡ್ಕೋಬೇಡಿ.